ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಅನ್ನೋದು ಬರ್ತಿದೆ. ನೋಡ್ತಾರೆ ಅಗೇನ್ ಲೆಟರ್ ಬರ್ತಿದೆ, ಆದ್ರಿಂದ ಕೆಳಗಡೆ ನೋಡ್ತೀವಿ ರಿಸ್ಟ್ರಿಕ್ಟ್ ಕಾರ್ಟೂನ್ ಆಕ್ಟಿವಿಟಿ ಟು ಪ್ರಾಡಕ್ಟ್ ಅವರ್ ಕಮ್ಯುನಿಟಿ ಬೇಸ್ಡ್ ಆನ್ ಯುವರ್ ಯೂಸ್ ದಿಸ್. ಓಕೆನಾ, ಈ ಒಂದು ಪ್ರಾಬ್ಲಮ್ ಏನಕ್ಕೆ ಬರ್ತಿದೆ ಅಂತ ತುಂಬ ಜನಕ್ಕೆ ಬರ್ತಿದೆ. ಓಕೆನಾ, ರಿಸ್ಟ್ರಿಕ್ಟ್ ಅಂತಂದರೆ ಇದು ಏನಕ್ಕೋಸ್ಕರ ಬರುತ್ತೆ ನಮ್ಮೊಂದು ಅಕೌಂಟಲ್ಲಿ ಅಂತಂದರೆ, ನೀವೇನಾದರೂ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ ಪ್ರಕಾರ ನೀವೇನಾದರೂ ಹೋಗಿಲ್ಲ ಅಂತಂದರೆ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ನೋಡೋಕೆ ಸಿಗುತ್ತೆ. ಏನೋ ನೋಡಿದಿರೋಂಥ ಕಂಟೆಂಟು ಏನಾದರೂ ಮಿಸ್ಟೇಕ್, ಏನಾದರೂ ದೊಡ್ಡ ಕಂಟೆಂಟ್, ಏನಾದರೂ ಮಿಸ್ ಕಂಟೆಂಟ್ ನೀವು ಏನಾದರೂ ಅಪ್ಲೋಡ್ ಮಾಡಿದ್ರೆ ಅಂತ ನಿಮ್ಮೊಂದು ಅಕೌಂಟಲ್ಲಿ, ಸೊ ನಿಮಗೆ ಈ ಥರ ನೋಡೋಕೆ ಪ್ರಾಬ್ಲಮ್ ಸಿಗುತ್ತೆ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಲೈಕ್ ಮಾಡೋಕ್ಕಾಗಲ್ಲ, ಫಾಲೋ ಮಾಡೋಕ್ಕಾಗಲ್ಲ, ಯಾರಿಗೂ ನೀವು ಮೆಸೇಜ್ ಸಹ ಮಾಡೋಕ್ಕಾಗಲ್ಲ. ಓಕೆನಾ, ಈ ಥರ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಆಗ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಕೊಟ್ಬಿಡ್ತಾರೆ ಇನ್ಸ್ಟಾಗ್ರಾಮ್ ಅವರು. ಓಕೆನಾ, ಸೊ ನಿಮ್ಮೊಂದು ಅಕೌಂಟ್ ನಿಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಂದರೆ ನೀವು ಇದನ್ನು ಕೂಡ ನಿಮ್ಮೊಂದು ಅಕೌಂಟಲ್ಲಿ ಚೆಕ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಈ ಥರ ಪ್ರಾಬ್ಲಮ್ ಬರೋಕ್ಕೇನಪ್ಪ ಅಂದ್ರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬೇಗ ವೈರಲ್ ಆಗಬೇಕು, ನಾನು ಬೇಗ ಫೇಮಸ್ ಆಗಬೇಕು ಅನ್ನೋದಕ್ಕೋಸ್ಕರ ಕಂಟೆಂಟ್ ಯಾವುದ್ಯಾವುದೋ ಕಂಟೆಂಟ್, ಓಕೆನಾ, ನೋಡಿದಿರೋಂಥ ಕಂಟೆಂಟ್ ಎಲ್ಲನೂ ಏನಾದರೂ ಇರುತ್ತಲ್ವ ಇನ್ಸ್ಟಾಗ್ರಾಮ್ ರೂಲ್ಸ್ ಪ್ರಕಾರ ನೀವು ಹೋಗಬೇಕಾಗುತ್ತೆ. ಓಕೆನಾ, ಅದನ್ನೇನಾದ್ರು ನಾವು ವೈಡ್ಲೈಟ್ ಏನಾದ್ರು ಮಾಡಿದ್ದೀರ ಅಂತಂದರೆ ನಿಮಗೆ ಕಂಪ್ಲೀಟ್ಲಿ ಅವ್ರೇನಾದರೂ ಕಮ್ಯುನಿಟಿ ಗೈಡ್ಲೈನ್ ಪ್ರಕಾರ ನೀನು ಹೋಗಿಲ್ಲ ಅಂತಂದರೆ ಆವಾಗ ನಿಮಗೆ ಈ ಒಂದು ಪ್ರಾಬ್ಲಮ್ನ ನೋಡೋಕೆ ಸಿಗುತ್ತೆ ಗೈಸ್. ಓಕೆನಾ, ಸೊ ಸಿಂಪಲಾಗಿ ನಿಮ್ಮೊಂದು ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಇನ್ಸ್ಟಾಗ್ರಾಮ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಸಿಂಪಲಾಗಿ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಅಕೌಂಟಲ್ಲಿ ಚೆಕ್ ಮಾಡ್ಕೊಳ್ಳಿ, ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ, ಓಕೆ, ನನ್ನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಇನ್ಸ್ಟಾಗ್ರಾಮ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ. ಸಿಂಪಲಾಗಿ ನಾನು ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು. ಸೊ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಇಲ್ಲಿ ಪ್ರೊಫೈಲ್ ಐಕನ್ಗೆ ಹೋಗ್ತೀನಿ. ಪ್ರೊಫೈಲ್ ಐಕನ್ ಹೋಗಿದ ನಂತರ ನಿಮಗೆ ಮೇಲೆ ನೋಡ್ತಾ ಇದ್ರೆ 3 ಲೈನ್ಸ್ ಬರುತ್ತೆ. ಸಿಂಪಲಾಗಿ ಆ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇದ್ರೆ ನಿಮಗೆ ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ. ಸಿಂಪಲಾಗಿ ಅಕೌಂಟ್ ಸ್ಟೇಟಸ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಅಷ್ಟೇ ನಿಮಗೆ ಗ್ರೀನ್ ಟಿಕ್ ಆಗಿರಬೇಕು. ಕೆಲವೊಬ್ಬರಿಗೆ ಏನಪ್ಪ ಅಂದ್ರೆ ಇಲ್ಲಿ 2 ಆಪ್ಷನ್ ಬಂದ್ಬಿಡುತ್ತೆ, ಇಲ್ಲ ಅಂತಂದ್ರೆ 4 ಆಪ್ಷನ್ ಬಂದ್ಬಿಡುತ್ತೆ. ಸೊ ಪ್ರೆಸೆಂಟ್ ಏನಪ್ಪ ಅಂದ್ರೆ ಈ ಒಂದು ಅಕೌಂಟಲ್ಲಿ ನನಗೆ 4 ಆಪ್ಷನ್ ಬಂದಿದ್ದಾವೆ. ಆ ಒಂದು 4 ಆಪ್ಷನ್ ಅಷ್ಟೇ ಕಂಪ್ಲೀಟ್ಲಿ ಗ್ರೀನ್ ಟಿಕ್ ಅನ್ನೋದು ಆಗಿದೆ ಗೈಸ್. ಓಕೆ, ಅಂದರೆ ನಾನು ಇನ್ಸ್ಟಾಗ್ರಾಮ್ ಪಾಲಿಸಿ ಮುಖಾಂತರ ಹೋಗಿದ್ದೀನಿ, ಇನ್ಸ್ಟಾಗ್ರಾಮ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿದ್ದೀನಿ ನಾನು. ಓಕೆ, ಫಾಲೋ ಮಾಡಿಬಿಟ್ಟು ನನ್ನೊಂದು ಅಕೌಂಟನ್ನು ಯೂಸ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಕೆಲವರು ಹೆಂಗಪ್ಪ ಅಂದರೆ ಹೇಳ್ತಾರೆ ಏನಾದರೂ ಕಂಟೆಂಟ್ ಸಿಕ್ಕಿದ್ದೆಲ್ಲ ಕಂಟೆಂಟ್ ಮಾಡ್ತಾ ನೋಡಿದಿರೋಂಥ ಕಂಟೆಂಟ್, ಈ ಥರ ಎಲ್ಲ ಚಿಕ್ಕ ಮಕ್ಕಳು ನೋಡಿದಿರೋಂಥ ಕಂಟೆಂಟ್ ಏನಾದರೂ ಇನ್ಸ್ಟಾಗ್ರಾಮ್ ರೂಲ್ಸ್ ಪ್ರಕಾರ ಹೋಗಲ್ಲ ಅವರು. ಸೊ ಅದಕ್ಕೆ ಅವರೊಂದು ಅಕೌಂಟಲ್ಲಿ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಅನ್ನೋದು ಆಗ್ಬಿಡುತ್ತೆ. ಸೊ ನೋಡ್ತಾ ನನ್ನೊಂದು ಅಕೌಂಟಲ್ಲಿ ಈ ಒಂದು ಅಕೌಂಟಲ್ಲಿ ಏನಪ್ಪ ಅಂತಂದರೆ ಎಲ್ಲನೂ ಅಷ್ಟೇ ಗ್ರೀನ್ ಟಿಕ್ ಆಗಿದ್ದಾವೆ. ಸೊ ನಿಮ್ಮೊಂದು ಅಕೌಂಟಲ್ಲೂ ಕೂಡ ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿ ಏನಾದರೂ ಈ ಥರ ರಾಂಗ್ ಇಂಟು ಏನಾದರೂ ಬಂತು ಅಂತಂದರೆ ಅವಾಗ ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಗೈಸ್. ಓಕೆನಾ, ಫಸ್ಟ್ ಆಫ್ ಆಲ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅದಾಗಿದ ನಂತರ ಅಕಸ್ಮಾತ್ ಏನಪ್ಪ ಅಂದ್ರೆ ಈ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಒಂದು 3 ದಿನ ಇಲ್ಲಂತಾನೆ 2 ದಿನ ಕಂಪ್ಲೀಟಾಗಿ ಸಾಲ್ವ್ ಅನ್ನೋದಾಗುತ್ತೆ. ಓಕೆನಾ, ನಿಮ್ಮೊಂದು ಅಕೌಂಟಲ್ಲಿ ಇವತ್ತು ಬಂದಿದೆ ಅಂತಂದರೆ ಸಾಕು, 3 ದಿನ ಗಂಟೆ ವೆಯ್ಟ್ ಮಾಡಿ. ಓಕೆನಾ, ಸೊ ವೆಯ್ಟ್ ಮಾಡ್ಕೊಳ್ಳಿ ನಂತರ ಆವಾಗ ನಿಮ್ಮೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಅನ್ನೋದಾಗುತ್ತೆ. ಅಕಸ್ಮಾತ್ ಏನಾದರೂ ಸಾಲ್ವ್ ಆಗಿಲ್ಲ ಅಂತಂದರೆ ಸಿಂಪಲಾಗಿ ನಾನು ಇನ್ನೊಂದು ಸ್ಟೆಪ್ ಹೇಳ್ತೀನಿ, ಆ ಒಂದು ಸ್ಟೆಪ್ನ ಕೂಡ ನೀವು ಫಾಲೋ ಮಾಡಿ. ಸೊ ಫಾಲೋ ಮಾಡಿದ್ರೆ ಸಾಲ್ವ್ ಆಗುತ್ತೆ ಗೈಸ್. ಓಕೆನಾ, ಸಿಂಪಲಾಗಿ ಅದ್ರಗೋಸ್ಕರ ಏನು ಮಾಡಂಗಿಲ್ಲ, ನಿಮಗೆ ಹೆಲ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇದ್ರೆ ಸಿಂಪಲಾಗಿ ಹೆಲ್ಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ರಿಪೋರ್ಟ್ಗೆ ಪ್ರಾಬ್ಲಮ್ ಅಂತ ಬರುತ್ತೆ. ಸಿಂಪಲಾಗಿ ರಿಪೋರ್ಟ್ಗೆ ಪ್ರಾಬ್ಲಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನಪ್ಪ ಅಂತ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ರಿಪೋರ್ಟ್ಗೆ ಪ್ರಾಬ್ಲಮ್ ಅಂತ ಬರುತ್ತೆ. ರಿಪೋರ್ಟ್ಗೆ ಪ್ರಾಬ್ಲಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಡೋಂಟ್ ಇನ್ಕ್ಲೂಡ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಕೆಳಗಡೆ, ಡೋಂಟ್ ಇಂಟು ಕಂಟಿನ್ಯೂ. ಓಕೆನಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಇನ್ಕ್ಲೂಡ್ ಆ್ಯಂಡ್ ಕಂಟಿನ್ಯೂ ಬೇಡ. ಓಕೆನಾ, ಡೋಂಟ್ ಇನ್ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಸಿಂಪಲಾಗಿ ನಾನು ಹೇಳ್ತೀನಿ ಏನು ಟೈಪ್ ಮಾಡಿಬಿಟ್ಟು ಸಿಂಪಲಾಗಿ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ, ಏನೇನೋ ಅಳು ಇಮೇಜ್ ಎಲ್ಲ ಕಳ್ಸಕ್ಕೆ ಹೋಗ್ಬೇಡಿ ಗೈಸ್. ಓಕೆನಾ, ಸಿಂಪಲಾಗಿ ನಾನು ಹೇಳ್ತೀನಿ ಗೈಸ್. ನೋಡ್ತಾ ಇದ್ರೆ ನಾನು ಸಿಂಪಲಾಗಿ ಟೈಪ್ ಮಾಡಿದ್ದೀನಿ, ನೋಡ್ತಾ ಇದ್ದೆ ಡಿಯರ್ ಇನ್ಸ್ಟಾಗ್ರಾಮ್ ಟೀಮ್, ಐ ಆಮ್ ಫೇಸೆಡ್ ಎ ರಿಸ್ಟ್ರಿಕ್ಟ್ ಕಾರ್ಟೂನ್ ಪ್ರಾಬ್ಲಮ್, ಪ್ಲೀಸ್ ಸಾಲ್ವ್ ಸೂನ್, ಥ್ಯಾಂಕ್ ಯು. ಓಕೆನಾ, ಅಷ್ಟೇ ಕಳಿಸಿದ್ದು, ನಾನೇನು ಕಳಿಸಿಲ್ಲ ಜಾಸ್ತಿ, ಸಿಂಪಲಾಗಿ ಟೈಪ್ ಮಾಡಿದ್ದೀನಿ ಅಂತ. ಅದಾಗಿದ ನಂತರ ನಿಮಗೆ ಇಲ್ಲೊಂದು ಸ್ಕ್ರೀನ್ ಶಾಟ್ ಬರುತ್ತೆ, ನೋಡ್ತಾ ಇದ್ರೆ ಸಿಂಪಲಾಗಿ ಆ ಒಂದು ಸ್ಕ್ರೀನ್ ಶಾಟ್ನ ತೆಗೆದುಬಿಡಿ. ಓಕೆನಾ, ತೆಗೆದಿದ ನಂತರ ಇಲ್ಲಿ ನಿಮಗೆ ಮೇಲೆ ನಿಮಗೆ ಸೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆನಾ, ಸಿಂಪಲಾಗಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಇದೇನಪ್ಪ ನೀವು ಕಳಿಸಿರೋಂಥ ಮೆಸೇಜು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಟೀಮ್ ಅವ್ರ ಹತ್ರ ಹೋಗುತ್ತೆ ಗೈಸ್. ಓಕೆನಾ, ಇನ್ಸ್ಟಾಗ್ರಾಮ್ ಟೀಮ್ ಅವ್ರ ಹತ್ರ ಹೋಗಿದ ನಂತರ ಅವರು ಕೂಡ ಚೆಕ್ ಮಾಡ್ತಾರೆ. ಓಕೆನಾ, ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದೆ ಇಲ್ಲ ಅಂತಂದ್ರೆ ನೀವೇನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತಂದ್ರೆ ಕಂಪ್ಲೀಟ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡು ಅಂದ್ರೆ ವಿತಿನ್ 24 ಅವರ್ಸಲ್ಲಿ ಆ ಒಂದು ಪ್ರಾಬ್ಲಮ್ ಏನೇ ಬರ್ತಿದ್ರು ಕೂಡ ನಿಮಗೆ ಸಾಲ್ವ್ ಅನ್ನೋದು ಮಾಡ್ಬಿಡ್ತಾರೆ ಅವರು ಗೈಸ್. ಓಕೆನಾ, ಮತ್ತು ಸಿಂಪಲ್ ಆಗಿ ಇದ್ರ ಮುಖಾಂತರ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ಥರ ಪ್ರಾಬ್ಲಮ್ ಬಂದರೆ ಸಾಲ್ವ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ತುಂಬ ಜನ ಹೆಂಗಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಅಂತ ಈ ಸಿಕ್ಕಿದ ಪಕ್ಕದೆಲ್ಲ ಕಂಟೆಂಟ್ ಅನ್ನು ಮಾಡ್ತಾ ಇರ್ತಾರೆ. ಸೊ ಆ ಥರ ಮಾಡೋದ್ರಿಂದ ಕೂಡ ಅಷ್ಟೇ ನಿಮ್ಮೊಂದು ಅಕೌಂಟಲ್ಲಿ ಈ ಒಂದು ಪ್ರಾಬ್ಲಮ್ ಅನ್ನೋದು ತುಂಬ ಅಂದರೆ ತುಂಬ ಸಾಲ್ವ್ ಅನ್ನೋದು ಆಗಲ್ಲ ಗೈಸ್. ಓಕೆನಾ, ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇದೇನೋ ನಿಮ್ಗೆ ಸಾಲ್ವ್ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ರೂಲ್ಸ್ ಏನಿದೆ, ಇನ್ಸ್ಟಾಗ್ರಾಮ್ ಪಾಲಿಸಿ ಏನಿದೆ ಅದ್ರ ಮುಖಾಂತರ ನೀವೇನಾದರೂ ಹೋಗಿದ್ದೀರಿ ಅಂತಂದರೆ ನಿಮ್ಮೊಂದು ಅಕೌಂಟಲ್ಲಿ ಯಾವುದೋ ಥರ
ಪ್ರಾಬ್ಲಮ್ ಆಗಲ್ಲ ಗೈಸ್. ಓಕೆ, ನಿಮ್ಗೆ ಲೈಕ್ ಮಾಡೋಕ್ಕಾಗಲ್ಲ, ಕಮೆಂಟ್ ಮಾಡೋಕ್ಕಾಗಲ್ಲ, ಯಾರಿಗೂ ಕೂಡ ಅಷ್ಟೇ ನೀವು ಫಾಲೋ ಕೂಡ ಮಾಡೋಕ್ಕಾಗಲ್ಲ ಗೈಸ್. ಓಕೆನಾ, ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡು ಫಾಲೋ ಮಾಡಿ ಗೈಸ್. ಓಕೆನಾ, ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸರ್ ಲೈಕ್ ಮಾಡ್ಬೋದು, ಇಲ್ಲೆಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದ್ದೀವಿ ಅಥವಾ ಸಾಲ್ವ್ ಆಗಿಲ್ವ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದೆ ನೋಡೋಣ ಮತ್ತೆ ಏನು ಮಾಡಬೇಕು ಅಂತ ಗೈಸ್. ಓಕೆನಾ, ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.